ನಾವು ಇದು ಡಿಸೆಂಬರ್ನಲ್ಲಿ ಹಾಕ್ತೇವೆ ರೀ. ಇದು ಶಿವರಾತ್ರಿ ಬರ್ತವೆ ರೀ. ಶಿವರಾತ್ರಿ ಸರಿಯಾಗಿ ಭಾಳ ಕಾಯ್ದಿಂದ ತೊಗೋತಾರೆ ರೀ. ಇದು 2 kg-ಯಿಂದ 6 kg 7 kg 8 kg ತನಕ ಇತ್ತು ಸರ್. ಬೇಡಿಕೆ ಹೈದರಾಬಾದ್ ಬೇಡಿಕೆ ಹೆಚ್ಚಿಗೆ ಹೈದರಾಬಾದ್ ದಿಲ್ಲಿ. ಒಂದು ಎಕರೆಗೆ ಒಂದು 50,000 ಸಿಗ್ಬೋದು ಸರ್. 8-9 ರೂಪಾಯಿ ಹೋದ್ರೆ ಸರ್. ಬೇಸಿಗೆಯಲ್ಲಿ ಬಹು ಬೇಡಿಕೆ ಇರುವ ಹಣ್ಣು, ಕಡಿಮೆ ನಿರ್ವಹಣೆ, ಹೆಚ್ಚಿನ ಇಳುವರಿ, 2 ತಿಂಗಳಲ್ಲೇ ಹೆಚ್ಚು ಲಾಭ ತಂದು ಕೊಡುವ ಬೆಳೆ ಕಲ್ಲಂಗಡಿ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಬೇಸಿಗೆ ಬಂತಂದ್ರೆ ಜನರು ನೀರಿನಂಶ ಹೆಚ್ಚಿರುವ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸ್ತಾರೆ. ಹಾಗಾಗಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಮತ್ತು ಕರಬೂಜ ಹಣ್ಣುಗಳಿಗೆ ಡಿಮ್ಯಾಂಡ್ ಹೆಚ್ಚಿರುತ್ತೆ. ರೈತರು ಸಹ ಬೇಸಿಗೆಯಲ್ಲಿ ಇಳುವರಿ ಬರುವಂತೆ ಕಲ್ಲಂಗಡಿ ಮತ್ತು ಕರಬೂಜ ಬೆಳೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಬೀದರ್ನ ರೈತರೊಬ್ಬರು ಪ್ರತಿ ವರ್ಷ ಕಲ್ಲಂಗಡಿ ಬೆಳೆದು ಉತ್ತಮ ಆದಾಯ ಪಡಿತಿದ್ದಾರೆ. ಇಂದು ಕಲ್ಲಂಗಡಿ ಹಣ್ಣಿನ ಬೇಸಾಯದ ಬಗ್ಗೆ ವಿವರ ತಿಳಿಯೋಣ. ಕಲ್ಲಂಗಡಿ ಬೇಸಿಗೆಯ ಪ್ರಮುಖ ಹಣ್ಣಿನ ಬೆಳೆ. ಕಲ್ಲಂಗಡಿ ಹಣ್ಣಿಗೆ ಬೇಸಿಗೆಯಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇರೋದ್ರಿಂದ ಈ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆ ಸಹ ಸಿಗುತ್ತೆ. ಹಾಗಾಗಿ ಬಹಳಷ್ಟು ರೈತರು ಅಲ್ಪಾವಧಿ ಬೆಳೆಯಾದ ಕಲ್ಲಂಗಡಿಯನ್ನ ಬೆಳೆದು ಉತ್ತಮ ಆದಾಯವನ್ನ ಪಡೀತಾರೆ. ಇನ್ನು ಕಲ್ಲಂಗಡಿಯನ್ನ ರಾಜ್ಯದ ಬಹುತೇಕ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಾ ಇದೆ. ಆದರೆ ಬಿಸಿಲು ಹೆಚ್ಚಿರುವ ಪ್ರದೇಶಗಳಲ್ಲಿ ಈ ಹಣ್ಣನ್ನ ಹೆಚ್ಚಾಗಿ ಬೆಳೀತಾರೆ. 2021-22ರಲ್ಲಿ 32 ಲಕ್ಷ ಟನ್ ಕಲ್ಲಂಗಡಿ ಉತ್ಪಾದನೆ. ಕರ್ನಾಟಕದಲ್ಲಿ 2.5 ಲಕ್ಷ ಟನ್ ಕಲ್ಲಂಗಡಿ ಇಳುವರಿ. 2021-22ನೇ ಸಾಲಿನಲ್ಲಿ ದೇಶದಲ್ಲಿ ಒಟ್ಟು 32 ಲಕ್ಷ ಟನ್ ಕಲ್ಲಂಗಡಿ ಬೆಳೆಯಲಾಗಿತ್ತು. ಇನ್ನು ಉತ್ತರ ಪ್ರದೇಶದಲ್ಲಿ 7 ಲಕ್ಷ ಟನ್ ಕಲ್ಲಂಗಡಿ ಬೆಳೆದಿದ್ರೆ ಆಂಧ್ರ ಪ್ರದೇಶದಲ್ಲಿ 6.28 ಲಕ್ಷ ಟನ್, ತಮಿಳುನಾಡಿನಲ್ಲಿ 3 ಲಕ್ಷ ಟನ್, ಕರ್ನಾಟಕದಲ್ಲಿ 2.5 ಲಕ್ಷ ಟನ್, ಒಡಿಶಾದಲ್ಲಿ 2.5 ಲಕ್ಷ ಟನ್, ಪಶ್ಚಿಮ ಬಂಗಾಳದಲ್ಲಿ 2.3 ಲಕ್ಷ ಟನ್, ಮಧ್ಯಪ್ರದೇಶದಲ್ಲಿ 2.27 ಲಕ್ಷ ಟನ್, ಹರಿಯಾಣದಲ್ಲಿ 1.97 ಲಕ್ಷ ಟನ್, ಮಹಾರಾಷ್ಟ್ರದಲ್ಲಿ 1 ಲಕ್ಷ ಟನ್ ಕಲ್ಲಂಗಡಿ ಹಣ್ಣನ್ನ ಬೆಳೆಯಲಾಗಿತ್ತು. ಕಲ್ಲಂಗಡಿಯಲ್ಲಿ 10 ತಳಿಗಳಿದ್ದು ರೈತರು ಹೆಚ್ಚು ಇಳುವರಿ ನೀಡುವ ಮತ್ತು ರೋಗ ನಿರೋಧಕ ಶಕ್ತಿ ಇರುವ ಕಲ್ಲಂಗಡಿಯನ್ನ ಬೆಳೀತಾರೆ. ಇನ್ನು ನಮ್ಮಲ್ಲಿ ಮುಖ್ಯವಾಗಿ ಬೆಳೀತಾ ಇರುವ ಕಲ್ಲಂಗಡಿ ತಳಿಗಳಂದ್ರೆ ಶುಗರ್ ಬೇಬಿ, ಅರ್ಕಾ ಮಾಣಿಕ್, ಅರ್ಕಾ ಮುತ್ತು, ಅರ್ಕಾ ಆಕಾಶ್, ಅರ್ಕಾ ಐಶ್ವರ್ಯ, ಅರ್ಕಾ ಮಧುರ ಹಾಗೂ ಖಾಸಗಿ ಕಂಪನಿಗಳ ಹೈಬ್ರಿಡ್ ಮತ್ತು ಸುಧಾರಿತ ತಳಿಗಳು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಬಾಜೋಳಗ ಗ್ರಾಮದ ರೈತ ಸಂತೋಷ್ ಕುಮಾರ್ ಅವರು 4 ವರ್ಷದಿಂದಲೂ ಕಲ್ಲಂಗಡಿ ಬೆಳೀತಾ ಇದ್ದಾರೆ. ಇವರು ಹಲವು ತಳಿಗಳ ಕಲ್ಲಂಗಡಿಯನ್ನ ಬೆಳೆದಿದ್ರು. ಈ ವರ್ಷ ಅವರು ದಿಲ್ಕಶ್ ಎಂಬ ತಳಿಯ ಕಲ್ಲಂಗಡಿಯನ್ನ 2 ಎಕರೆಯಲ್ಲಿ ಬೆಳೆಸಿದ್ದಾರೆ. ನೆಲದಲ್ಲಿ ಬಳ್ಳಿಯಂತೆ ಹಬ್ಬುವ ಬೆಳೆ. ಹಾಗಾಗಿ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆ ಬೆಳೆಯಲು ಸೂಕ್ತ. ಇನ್ನು ಕಲ್ಲಂಗಡಿ ಬೆಳೆಯಲು ಹುಳಿ ಮತ್ತು ಕ್ಷಾರ ಹೊಂದಿದ ಮಣ್ಣು ಸೂಕ್ತವಲ್ಲ. ನದಿ ತೀರದ ಪ್ರದೇಶಗಳಲ್ಲಿ ಕಲ್ಲಂಗಡಿ ಬೆಳೆಯಲ್ಲಿ ಉತ್ತಮವಾದ ಇಳುವರಿ ದೊರೆಯುತ್ತೆ.
ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಬರಬೇಕು ಅಂದ್ರೆ ಹೆಚ್ಚಿನ ಉಷ್ಣ ಹವೆ ಮತ್ತು ಹೆಚ್ಚಿನ ಪ್ರಮಾಣದ ಬಿಸಿಲು ಇರುವ ವಾತಾವರಣ ಇರಬೇಕು. ಬಿಸಿಲು ಹೆಚ್ಚಿದ್ರೆ ಕಲ್ಲಂಗಡಿ ಹಣ್ಣಿನಲ್ಲಿ ಸಕ್ಕರೆ ಅಂಶ ಹೆಚ್ಚುತ್ತೆ. ಹಾಗಾಗಿ ನವೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಈ ಹಣ್ಣನ್ನ ಬೆಳೆದ್ರೆ ಉತ್ತಮ. ಇನ್ನು ವರ್ಷವಿಡೀ ಈ ಬೆಳೆಯನ್ನ ಬೆಳೆಯುವವರಿದ್ದಾರೆ. ಆದ್ರೆ ಬೇಸಿಗೆ ಹೊರತುಪಡಿಸಿ ಬೇರೆ ಅವಧಿಯಲ್ಲಿ ಇಳುವರಿ ಹೆಚ್ಚು ಬರುವುದಿಲ್ಲ. ನಾವು ಇದು ಡಿಸೆಂಬರ್ನಲ್ಲಿ ಹಾಕ್ತೇವೆ ರೀ. ಇದು ಯಾಕಂದ್ರೆ ಡಿಸೆಂಬರ್ನಲ್ಲಿ ಹಾಕ್ದೇವಲ್ಲ ಸರ್, ಇದು ಶಿವರಾತ್ರಿ ಬರ್ತವೆ ರೀ. ಶಿವರಾತ್ರಿ ಸಲುವಾಗಿ ಭಾಳ ಕಾಯ್ದಿಂದ ತೊಗೋತಾರೆ ರೀ. ನಾವು ಶಿವರಾತ್ರಿ ಸಲ ಹಾಕ್ತೇವೆ ರೀ. ಮುಂದೆ ಇದು ಹಂಗಂತಾರೆ ಮುಂದೆ ಬ್ಯಾಸ್ಗೆ ಇರ್ತದೆ ಸರ್. ಬ್ಯಾಸ್ಗೆದಲ್ಲಿ ಯಾರು ಭೀ ನಾರ್ಮಲ್ ಮನುಷ್ಯರು ಭೀ ಯಾರು ಭೀ ತೊಗೋತಾರೆ ಸರ್. ಅದ್ರ ಸಲ ತಣ್ಣ ಸಲ ಕೋಲ್ಡ್ ಅಂತ ತೊಗೋತೀವಿ ಸರ್ ಬ್ಯಾಸ್ಗೆ. ವಾತಾವರಣ ಈಗ ಆಲ್ಮೋಸ್ಟ್ ಬ್ಯಾಸ್ಗೆಯಲ್ಲಿ ಹೆಚ್ಚಿಗೆ ಚೆನ್ನಾಗಿತ್ತು ಸರ್. ಹಾಂ, ಯಾಕಂದ್ರೆ ಮಳೆಗಾಲದಲ್ಲಿ ಹಚ್ದೇವು ಅಂತಂದ್ರೆ ಮಳೆಗಾಲ ಭೀ ಆಲ್ರೆಡಿ ಜ್ಯೂಸಿಗೆ ನಡೆದು ಸರ್. ಯಾವ ಹೊಲ್ದಾಗ ನೀರು ನಿಂದ್ರಲ್ಲ ಸರ್ ಮಳೆಗಾಲ ಟೈಮಿಗೆ. ಆ ಟೈಮಿಗೆ ಹೊಲ್ದಾಗ ಹಚ್ದ್ರೆ ಚಲೋ ಬರ್ತವೆ ಸರ್. ಈಟ್ ಇಳುವರಿ ಬರಲ್ಲ ಮಳೆಗಾಲ ದಿನಕ್ಕೆ ಸರ್. ಇದು 3 ತಿಂಗಳು ಬೆಳೆ ಸರ್. ಸಂತೋಷ್ ಕುಮಾರ್ ಅವರು 1 ಎಕರೆಗೆ 6,500 ಸಸಿಗಳಂತೆ 2 ಎಕರೆಯಲ್ಲಿ 13,000 ಸಸಿಗಳನ್ನ ನಾಟಿ ಮಾಡಿದ್ದಾರೆ. ಇವರು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ದಾರೆ. ಬಳಿಕ ಇವರು ಸಾಲಿನಿಂದ ಸಾಲಿಗೆ 5 ಅಡಿ ಅಂತರ ನೀಡಿ ಏರುಮಡಿ ಮಾಡಿ ಅದಕ್ಕೆ ಮಲ್ಚಿಂಗ್ ಪೇಪರ್ ಹೊದಿಸಿದ್ದಾರೆ. ಬಳಿಕ ಸಾಲಿನಿಂದ ಸಾಲಿಗೆ 1.5 ಅಡಿ ಅಂತರ ನೀಡಿ ಸಸಿ ನಾಟಿ ಮಾಡಿದ್ದಾರೆ. ಲೆವೆಲ್ 6,500 ಕೊಡ್ತಾವ್ರಿ 5 ಫೀಟಿನ ಬೆಡ್ಡಿಗೆ ರೀ. ನಮ್ದು 5 ಫೀಟಿನ ಬೆಡ್ ರೀ ಇದು. ಭೂಮಿ ಹದ ಪೈಲ ಫಸ್ಟ್ ನೇಗಿಲು ಹೊಡಿತೇವೆ ಸರ್. ನೇಗಿಲು ಹೊಡೆದಿನ ಮ್ಯಾಕ ಅದ್ರ ಬಾದ ಒಂದು 8 ದಿವ್ಸ ಬಿಡ್ತೇವೆ ಸರ್. ಬಿಸಿಲು ರೋಶನಿ ಬಿಸಿಲು ಬಿಟ್ಟು ತಿನ್ಬೇಕು. ಅದ್ರ ಬಾದ ಮತ್ತು ತಿರಿ ಹಿಡಿಸ್ತೇವೆ ಸರ್. ತಿರಿ ಹಿಡಿಸಿ ಅದ್ರ ಬಾದ ಒಂದು 4 ದಿವ್ಸ ಮತ್ತು ಸುಮ್ಮನೆ ಕೊಡ್ತೇವೆ ಸರ್. ಬಿಸಿಲು ತಿನ್ನಿಸ್ತೇವೆ ರೀ. ತೆಳಗಿನ ಮಾಡಿ ಉಲ್ಟಾ ಪಲ್ಟಾ ಮಾಡ್ತೇವೆ ರೀ ಸರ್. ಅದ್ರ ಬಾದ ರೂಟರ್ ಹುಡಿಸ್ತೇವೆ ರೀ. ಮತ್ತು ರೂಟರ್ ಹುಡ್ಸಿದಾಗ ಮತ್ತೆ 2 ದಿನ ಸುಮ್ಮನೆ ಕೊಡ್ತೇವೆ ರೀ ಸರ್. ಅದ್ರ ಬಾದ ಮತ್ತೊಂದು ಪಿಗೆ ತಿರಿ ಹಿಡಿಸ್ತೇವೆ ಸರ್. ಮತ್ತು ಬಿಸಿಲು ಮಣ್ಣು ತೆಳಗ ಮೇಲೆ ಪೂರ ಮಾಡ್ತೇವೆ ಸರ್. ಬಿಸಿಲು ಮೇಲಿಂದ ರೋಶನಿ ಬೀಳ್ಬೇಕು ಬಿಸಿಲಿಂದ. ಅದು ರೋಶನಿ ಬಿತ್ತಂದ್ರೆ ಸರ್ ಇದು ಇಂದ ಅಡಿ ಹೀಟ್ ಆಯ್ತದೆ ರೀ. ಹಿಡ್ದಿಂದ ಚಲೋ ಬರ್ತಂತ. ಅದ್ರ ಬಾದ 4 ದಿನ ಬಾದ ಸಾಲ ಬಿಡ್ತೇವೆ ಸರ್. ಸಾಲ ಬಿಟ್ಟು ಅದ್ರ ಬಾದ ಡ್ರಿಪ್ ಹಾಸ್ತೀವಿ ಸರ್. ಡ್ರಿಪ್ ಹಾಸಿ ಅದ್ರ ಬಾದ ನೀರು ಎಲ್ಲ ಹಾಸ್ತೇವೆ ಸರ್. ನೀರು ಚೆಕಿಂಗ್ ಮಾಡ್ತೇವೆ ಸರ್. ಯಾವ ತೂತಿನಲ್ಲಿ ಹೋಗ್ತದೆ ಯಾವ ತೂತಿನಲ್ಲಿ ಹೋಗಲ್ಲ ಅಂತ ಪೈಲೇ ನೀರು ಚೆಕ್ ಮಾಡ್ತೇವೆ ಸರ್. ಚೆಕ್ ಮಾಡಿ ಅದ್ರ ಬಾದ ಎರಡನೇ ದಿವ್ಸಕ್ಕೆ ಮಲ್ಚಿಂಗ್ ಮಾಡ್ತೀವಿ ಸರ್. ಮಲ್ಚಿಂಗ್ ಮಾಡಿದ ಮ್ಯಾಕೆ ನಾವು ಏನು ಮಾಡ್ತೇವೆ ಸರ್, ಒಂದು ಗುಂಡಿ ಇದೆ ಡ್ರಿಪ್ಪಿಂದು. ಆ ಗುಂಡಿ ಮೇಲೆ ಒಂದು ಹೋಲ್ ಹೊಡಿತೀವಿ ಸರ್. ಅದು 1.25 ಫೀಟ್ ರೀ. ಹಾಂ, 1.25 ಫೀಟ್ ಹೋಲ್ ಹೊಡೆದು ಅದಕ್ಕೆ ಚುಚ್ತೇವೆ ರೀ. ರಾಡ್ ಗರಮ್ ಮಾಡಿ ಅದಕ್ಕೆ ಅದ್ರ ಸೈಜ್ದಿಂದ ಒಂದು ಅದ್ರ ರೋಪಿಂದ ಎಷ್ಟು ಸೈಜ್ ಇರ್ತದೆ ಓಟೆ ಚುಚ್ತೇವೆ ರೀ. ಡಬ್ಬೆ ಗರಮ್ ಮಾಡಿ ಚುಚ್ಚಿನ ಬಾದ ಅದ್ರ ಬಾದ ಒಂದು 2 ದಿವ್ಸ ಬಾದ ರೋಪ್ ಬರ್ತಾವೆ. ಅಗಿ ನೀರು ಚಾಲೂ ಮಾಡಿ ಅಗಿ ಹಾಕ್ತೇವೆ ರೀ. ಹಿಂಗೆ ಡಿಸ್ಟೆನ್ಸ್ 5 ಹಿಂಗೆ 1,000 ರೀ. ಕಲ್ಲಂಗಡಿ ಬೆಳೆಯನ್ನ ಹಲವು ರೋಗ ಮತ್ತು ಕೀಟಗಳು ಕಾಡುತ್ತವೆ. ಕಲ್ಲಂಗಡಿಯಲ್ಲಿ ಬರುವ ರೋಗ ಮತ್ತು ಕೀಟಗಳ ನಿರ್ವಹಣೆ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಕಲ್ಲಂಗಡಿ ಬೆಳೆ ಅಲ್ಪಾವಧಿಯ ಬೆಳೆಯಾಗಿದ್ದು ಗೊಬ್ಬರ ನಿರ್ವಹಣೆಗೆ ಹೆಚ್ಚಿನ ಒತ್ತು ಕೊಡಬೇಕು. ಹೆಚ್ಚಿನ ಇಳುವರಿ ಪಡಿಬೇಕೆಂದರೆ ಸಸಿ ನಾಟಿಗೂ ಮೊದಲೇ ಎಕರೆಗೆ 10 ಟನ್ ಕೊಟ್ಟಿಗೆ ಗೊಬ್ಬರ ನೀಡಬೇಕು. ಬಳಿಕ ಪ್ರತಿ ಹೆಕ್ಟೇರ್ಗೆ 100 ಕೆಜಿ ಸಾರಜನಕ, 88 ಕೆಜಿ ರಂಜಕ ಮತ್ತು 100 ಕೆಜಿ ಪೊಟ್ಯಾಷ್ ನೀಡಬೇಕು. ಸಂತೋಷ್ ಕುಮಾರ್ ಅವರು ಸಸಿ ಬೆಳವಣಿಗೆಯ ವಿವಿಧ ಹಂತಗಳಿಗೆ ನಿಗದಿತ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಡ್ರಿಪ್ ಮೂಲಕ ನೀಡಿದ್ದಾರೆ. ಆಲ್ರೆಡಿ ತಿಪ್ಪಿ ಗೊಬ್ಬರ ಹಾಕ್ತೀವಿ ಸರ್. ಈಗ 1 ಎಕರೆಲ್ಲಿ ಅಂತಂತಾರೆ 1 DAP ಹಾಕ್ತೀವಿ ಸರ್. 2 DAP ತೊಗೋತೇವೆ ರೀ. 1 MOP ತೊಗೋತೇವೆ ಸರ್. ಸೂಪರ್ ತೊಗೋತೇವೆ ರೀ. ಸಲ್ಫರ್ ತೊಗೋತೇವೆ. ಇವು ಮ್ಯಾಗ್ನೀಷಿಯಮ್ ಸಲ್ಫೇಟ್ ತೊಗೋತೇವೆ ರೀ. ಈ ಜಿಂಕ್ ತೊಗೋತೇವೆ ರೀ. ಮತ್ತು ಬೋರಾನ್ ತೊಗೋತೇವೆ ರೀ. ಅವೆಲ್ಲ ಕಲಸಿ ಬೆಡ್ಡಿನ ಮೇಲೆ ಚಿಂಪಣೆ ಮಾಡ್ತೇವೆ ರೀ. ಅದ್ರ ಬಾದ ಮಲ್ಚಿಂಗ್ ಮಾಡ್ತೀವಿ ಸರ್. ಅಡ್ವಾನ್ಸ್ ಗೊಬ್ಬರ ಹಾಕಿ ಮತ್ತು ಅದು ಅದ್ರ ಬಾದ ವಾಟರ್ ಸೆಲ್ಯುಬಲ್ ಹಾಕ್ತೀವಿ ಸರ್. ಅದ್ರ ನಂತರ ಗಿಡ ತಿಮ್ಮ ಮತ್ತು ರೋಪ್ ಹಚ್ಚಿದ ಮ್ಯಾಗ ಸರ್ ಡ್ರಿಂಚಿಂಗ್ ಮಾಡ್ತೇವೆ ರೀ. ಡ್ರಿಂಚಿಂಗ್ ಅಂದ್ರೆ 99 ತೊಗೋತೇವೆ ರೀ. 1:1 ಹೋಮಿಕ್ ಆ್ಯಸಿಡ್
ಅದು ತೊಗೊಂಡು ಡ್ರಿಂಚಿಂಗ್ ಮಾಡ್ತೇವೆ ರೀ. ಒಂದು ಚಹಾ ಕುಡಿಯೋಕೆ, ಒಂದು ಗಿಡಕ್ಕೆ ಒಂದು ಚಹಾ ಕುಡಿಯೋಕೆ ನೀರು ಹಾಕ್ತೇವೆ ರೀ. ಅದು ಡ್ರಿಂಚಿಂಗ್ದಿಂದ ಅದ್ರ ಬೇರೆ ಅಂದ್ರೆ ಸರ ಮ್ಯಾಲೆ ಇದಾಯ್ತು ರೀ, ಒಮ್ಮೆ ಮ್ಯಾಲೆ ಎದ್ದು ಬರ್ತದೆ ರೀ. ಗ್ಲುಕೋಸ್ ಕೊಟ್ಟಿನಪ್ಲೆ ಇತ್ತು ರೀ ಅದಕ್ಕೆ. ಕಲ್ಲಂಗಡಿ ಬೆಳೆಗೆ ಹಲವು ರೋಗ ಮತ್ತು ಕೀಟಗಳು ಕಾಡುತ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಪ್ರಮುಖ ರೋಗ ಕೀಟಗಳು. ಕುಂಬಳ ದುಂಬಿ. ಕುಂಬಳ ದುಂಬಿಗಳು ಎಲೆಗಳನ್ನ ಮತ್ತು ಎಲೆಯ ಭಾಗವನ್ನ ತಿನ್ನುತ್ತವೆ. ಮರಿಹುಳುಗಳು ಬೇರುಗಳನ್ನ ಮತ್ತು ಗಡ್ಡೆಗಳನ್ನ ತಿನ್ನುತ್ತವೆ. ಹಾನಿಗೊಳಗಾದ ಭಾಗ ಕೊಳೆಯುತ್ತೆ. ಸಸ್ಯ ಹೇನು. ಹೇನುಗಳು ಗುಂಪಿನಲ್ಲಿ ಎಲೆಯ ಕೆಳಭಾಗದಿಂದ ರಸ ಹೀರುತ್ತವೆ. ಅಂತಹ ಎಲೆಗಳು ಹಳದಿಯಾಗಿ ಒಣಗುತ್ತವೆ. ಬಳಿಕ ಎಲೆಯ ಮೇಲೆ ಕಪ್ಪು ಬೂಸ್ಟ್ ಬೆಳವಣಿಗೆಯಾಗುತ್ತೆ. ಹಣ್ಣು ನೊಣ. ಮರಿಹುಳುಗಳು ಹಣ್ಣುಗಳನ್ನ ತಿನ್ನುತ್ತವೆ. ಹಾನಿಗೊಳಗಾದ ಭಾಗ ಕೊಳೆಯುತ್ತೆ. ಎಲೆ ಸುರಂಗ ಕೀಟ. ಮರಿಹುಳುಗಳು ಎಲೆಗಳ ಪದರಗಳ ಒಳಗೆ ಸೇರಿ ಎಲೆಯನ್ನ ತಿನ್ನುತ್ತವೆ. ಕೀಟದ ಬಾಧೆಗೆ ಒಳಗಾದ ಎಲೆಗಳ ಮೇಲೆ ಹಾವಿನ ಆಕಾರದ ಬಿಳಿ ಮಚ್ಚೆಗಳನ್ನ ಕಾಣಬಹುದು. ನಂತರ ಎಲೆಗಳು ಒಣಗುತ್ತವೆ. ಶಿಸೇರಿಯಂ ಬಾಡು ರೋಗ. ಈ ರೋಗ ಬೆಳೆಯ ಯಾವ ಹಂತದಲ್ಲಾದ್ರೂ ಬರಬಹುದು. ಎಲೆಗಳ ತುದಿ ಭಾಗ ಒಣಗಿ ಕ್ರಮೇಣ ಗಿಡ ಪೂರ್ತಿ ಒಣಗುತ್ತೆ. ಚಿಬ್ಬು ರೋಗ. ಸಣ್ಣ ತೇವಾಂಶಯುಕ್ತ ಚುಕ್ಕೆಗಳು ಎಲೆಯ ಮೇಲೆ ಕಾಣಿಸಿಕೊಳ್ಳುತ್ತೆ. ಬಳಿಕ ಇದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಬೂಜು ತುಪ್ಪಟ ರೋಗ. ಕೋನಾಕಾರದ ಹಳದಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಬಳಿಕ ಚುಕ್ಕೆಗಳು ಒಂದಕ್ಕೊಂದು ಸೇರಿ ಎಲೆಗಳು ಒಣಗುತ್ತವೆ. ಬೂದಿ ರೋಗ. ಸಣ್ಣ ಬಿಳಿ ಬೂದು ಬಣ್ಣದ ಚುಕ್ಕೆಗಳು ಎಲೆ ಮತ್ತು ಕಾಂಡದಲ್ಲಿ ಕಾಣಿಸಿಕೊಳ್ಳುತ್ತವೆ. ರೋಗದ ತೀವ್ರತೆ ಹೆಚ್ಚಾದಾಗ ಎಲೆ ಪೂರ್ತಿ ಒಣಗುತ್ತೆ. ಸುಳಿ ನಂಜು ರೋಗ. ಬಳ್ಳಿಗಳ ತುದಿ ಮೇಲಕ್ಕೆ ಮುಖ ಮಾಡುತ್ತಿರುತ್ತೆ. ರೋಗ ಬಾಧಿತ ಗಿಡಗಳನ್ನ ಕಿತ್ತು ನಾಶಪಡಿಸಬೇಕು. ಸಂತೋಷ್ ಕುಮಾರ್ ಅವರು ಕಲ್ಲಂಗಡಿಯಲ್ಲಿ ಸೊರಗು ರೋಗ ಹೆಚ್ಚಾಗಿ ಕಾಡುತ್ತೆ. ಹೀಗಾಗಿ ನಿಯಮಿತವಾಗಿ ಸ್ಪ್ರೇ ಮಾಡಿಕೊಳ್ಳುತ್ತೇವೆ. ರೋಗ ಹೆಚ್ಚಿದ್ರೆ ಬೇರೆಯವರಿಂದಲೂ ಸಲಹೆ ಪಡೆದು ಸ್ಪ್ರೇ ಮಾಡ್ತೇವೆ ಅಂತಾರೆ. ಭಾಳಷ್ಟು ಬರ್ತಾವೆ. ದೇವಣಿ ಬರ್ತವೆ ಸರ್, ಬುರಿ ಬರ್ತವೆ ಸರ್, ಹುಳ ಆಯ್ತಾವೆ ಸರ್, ಹುಳ ತಿಂತಾವೆ ಸರ್. ಭಾಳಷ್ಟು ರೋಗ ಅದ ಸರ್ ಇದಕ್ಕೆ. ಸರ್ ಅದಕ್ಕೆ ನೋಡ್ಬೇಕು, ಅದು ಬರಲ್ಕಿಂತ ಮುಂಚೆನೇ ನಾವು ಇದು ಮಾಡ್ತೇವೆ, ತಿಳಿತೀವಿ ಸರ್ ನಾವು. ಅದಕ್ಕಿಂತ ಇದು ಎಲೆ ನೋಡಿ, ಎಲೆ ಮೇಲೆ ಈ ನಾಗಳಿ ಬಿತ್ತು ಸರ್, ನಾಗಳಿ ಅದ್ರ ಮತ್ತೆ ತರ್ತೇವೆ ಸರ್. ಯಾಗ ಅಪ್ಲೋಡ್ ಮಾಡ್ತೇವೆ. ಯಾರ್ಯಾರು ನಮ್ಮಂತಾರೆ ಸರ್ ಫಾರಮರ್ ಇರ್ತಾರೆ, ಅವ್ರಿಗೆ ಕರಿತೇವೆ ಸರ್, ಹಿಂಗಾಗ್ಲತ್ತದ ಹಿಂಗಿಲ್ಲ ಅಂತ. ಅವ್ರು ಬರ್ತಾರೆ, ಇದು ತೊಗೋರಿ ಅಂತಾರೆ. ಅದು ನಾವು ಮನುಷ್ಯನವ್ರು ಬರಲ್ ಬಿ ಹೋದಂತಂದ್ರೆ ನಾವು ಥೋಡೆ ನೋಡಿ ವಿಚಾರ ಮಾಡಿ ತೊಗೋತೀವಿ ಸರ್, ಮತ್ತೆ ತೊಗೋತೀವಿ ಇದ್ರ ಸಲ. ಈ ಸ್ಪೆಷಲ್ ಅದು ಯಾವ್ದು ಬೂರಿ ಬಂದದು, ಯಾವುದು ಇದು ಆಗ್ಯದ, ಏನಾಗ್ಯದ ಅದು ಮತ್ತೆ ತೊಗೋತೀವಿ ಸರ್. ಇದಕ್ಕೆ ಹೆಚ್ಚಿಗೆ ನೀರು ಬಿಟ್ಟರೆ ಇಲ್ಟು ಬರ್ತದೆ ಸರ್. ಇಲ್ಟು ಮತ್ತು ಬೂರಿ ಅಂತ, ನಾಗಳಿ ಅಂತ, ಈ ಹಾವಿನ ಚಿತ್ರ ಅಂತ ಮೇಲೆ ಎಲೆಗಳ ಮೇಲೆ ತೋಲ್ ಬೀಳ್ತಾವೆ ಸರ್. ಅದ್ರ ಸಲಕ್ಕೆ ಔಷಧಿ ತೊಗೋತೀವಿ ಸರ್. ವಾತಾವರಣ ಮತ್ತು ಮಣ್ಣಿನಲ್ಲಿರುವ ತೇವಾಂಶವನ್ನ ಆಧರಿಸಿ ಕಲ್ಲಂಗಡಿ ಬೆಳೆಗೆ ನೀರು ನೀಡಬೇಕು. ಬೆಳೆಗೆ ಹೆಚ್ಚಿನ ನೀರು ನೀಡಿದ್ರೆ ಹಣ್ಣಿನ ಮೇಲೆ ಸೀಳು ಕಂಡು ಬರುತ್ತೆ. ಹಾಗಾಗಿ ಸೂಕ್ತ ಪ್ರಮಾಣದಲ್ಲಿ ನೀರು ನೀಡಬೇಕು. ಅದರಲ್ಲೂ ಕಾಯಿ ಬಿಟ್ಟ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನೀಡಬೇಕಾಗತ್ತೆ. ಹಾಗಾಗಿ ಸಂತೋಷ್ ಅವರು ದಿನಕ್ಕೆ 2 ರಿಂದ 2.5 ಗಂಟೆ ನೀರು ನೀಡ್ತಾರೆ. ಇದು ಎರಡು ತಾಸು ನೀರು ಉಣಿಸ್ತೀವಿ ಸರ್. 1.5 ರಿಂದ 2 ತಾಸು ಈ ಕಾಯಿ ಸೆಟ್ಟಿಂಗ್ ಆಗಿನ ಮ್ಯಾಗ ಸರ್. ಅದಕ್ಕಿಂತ ಮುಂಚೆ ಕಾಯಿ ಸೆಟ್ಟಿಂಗ್ ಇಲ್ದಾಗ ಒಂದು 40 ನಿಮಿಷ ನೀರು ಕುಡಿಸ್ತೀವಿ ಸರ್. ಕಲ್ಲಂಗಡಿ ಬೆಳೆ ಅಲ್ಪಾವಧಿಯಲ್ಲಿ ಹೆಚ್ಚು ಇಳುವರಿ ನೀಡುವ ಹಣ್ಣಿನ ಬೆಳೆ. ಸಂತೋಷ್ ಅವರು ಬೆಳೆದಿರುವ ದಿಲ್ಖಶ್ ತಳಿಯಲ್ಲಿ ಎಷ್ಟು ಇಳುವರಿ ಸಿಗುತ್ತೆ? ಕಲ್ಲಂಗಡಿ ಬೆಳೆಯಲು ತಗುಲುವ ಖರ್ಚು ಮತ್ತು ಲಾಭದ ಲೆಕ್ಕಾಚಾರ ನೋಡೋಣ ಬನ್ನಿ.
ಸಂತೋಷ್ ಅವರು ಈ ಮೊದಲು ಬೆಳೀತಾ ಇದ್ದ ಕಲ್ಲಂಗಡಿ ತಳಿಗಳಲ್ಲಿ 15 ಟನ್ ವರೆಗೆ ಇಳುವರಿ ಪಡೆದಿದ್ದಾರೆ. ಈ ಹೊಸ ತಳಿಯಲ್ಲಿ ಸುಮಾರು 20 ಟನ್ ವರೆಗೆ ಇಳುವರಿ ಬರುವ ನಿರೀಕ್ಷೆ ಇದೆ. ಇನ್ನು ಈ ತಳಿಯ ಕಲ್ಲಂಗಡಿ ಹಣ್ಣುಗಳು 2 ಕೆಜಿಯಿಂದ 8 ಕೆಜಿವರೆಗೂ ತೂಗುತ್ತವೆ. ವ್ಯಾಪಾರಿಗಳು ಜಮೀನಿಗೆ ಬಂದು ಕಲ್ಲಂಗಡಿ ಹಣ್ಣನ್ನ ಕೊಳ್ಳುತ್ತಾರೆ. ನಾವು ಬೆಳೆದ ಹಣ್ಣು ಹೈದರಾಬಾದ್, ದೆಹಲಿ, ಪುಣೆ, ಮುಂಬೈಗೆ ಪೂರೈಕೆಯಾಗುತ್ತೆ. ಅದರಲ್ಲೂ ಹೈದರಾಬಾದ್ ಮಾರುಕಟ್ಟೆಯಲ್ಲಿ ಕಲ್ಲಂಗಡಿಗೆ ಹೆಚ್ಚಿನ ಬೇಡಿಕೆ ಇದೆ. ಈಗ ಹೊಸ ವೆರೈಟಿ ಇದೆ ಸರ. ಪೈಲೇದು ಮಾಡಿದ ನಾವು 15ಕ್ಕಿಂತ ಹೆಚ್ಚಿಗೆ ತೆದಿಲ್ಲ ರೀ ಪೈಲೇದು ವೆರೈಟಿ. ಈಗ ಇದು ನಾವು ಹೊಸದಾಗಿ ಮಾಡಿದ್ದೇವೆ ಸರ್. ಈಗ ಏಟು ಬರ್ತದೆ ಅದು ಗೊತ್ತಿಲ್ಲ. ಇದಕ್ಕೆ ತೆಗ್ದಿನ ಮೇಕೆ ಗೊತ್ತು. ಅವ್ರು ಅಂತಾರೆ 20 ಟನ್ ಬರ್ತದೆ ಅಂತಾರೆ, 20-25 ಒಂದು ಎಕರೆಗೆ. ನಾವು ಇಲ್ಲ 20 ಹಿಡಿದೇವೆ ಸರ್. ಅವ್ರು ಅಂದಿನಪ್ಲೆ ನಮ್ಗೆ ಆಗಲ್ಲ, 20 ನಾವು ಹಿಡ್ದೇವೆ ರೀ. ಅವಾಗ ಪೈಲೆ ವೆರೈಟಿ ಒಟ್ಟು ಖಾಸ್ ಬರ್ತಿಲ್ಲ ಸರ್. ಇದು ವೆರೈಟಿ ಚೆನ್ನಾಗದ ಸರ್. ಅದ್ರ ಸಲಕ್ಕೆ ಇದು ವೆರೈಟಿ ಡೆಮೋ ಭೀ ಕೊಟ್ಟಿರು ಸರ್. ಅದ್ರ ಸಲಕ್ಕೆ ಇದು ಮಾಡಿದ್ದೇವೆ ಸರ್. ಇದು 2 ಕೆಜಿಯಿಂದ 6 ಕೆಜಿ, 7 ಕೆಜಿ, 8 ಕೆಜಿ ತನಕ ಆಯಿತು ಸರ್. ಇದು ನೋಡಿರಿ ಹೈದರಾಬಾದ್ ಮಾರ್ಕೆಟ್ ಹೋಯ್ತು ಸರ್, ಪೂನಾ ಹೋಯ್ತು, ಬಾಂಬೆ ಹೋಯ್ತು, ದಿಲ್ಲಿ ಹೋಯ್ತು ಸರ್. ಅವ್ರ ಮಾರ್ಕೆಟ್ದವ್ರು ವ್ಯಾಪಾರಿ ಬಂದು ಇಲ್ಲೇ ತೊಗೊಂಡು ಹೋಯ್ತಾರೆ ಸರ್. ಬೇಡಿಕೆ ಹೈದರಾಬಾದ್ ಬೇಡಿಕೆ ಹೆಚ್ಚಿಗೆ ಹೈದರಾಬಾದ್, ದಿಲ್ಲಿ. ಕಲ್ಲಂಗಡಿ ಬೇಸಾಯಕ್ಕೆ ಖರ್ಚು ಸಹ ಹೆಚ್ಚಾಗತ್ತೆ. 1 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆಯಲು ಸುಮಾರು 60,000 ರೂಪಾಯಿ ಬೇಕಾಗತ್ತೆ. ಗುಣಮಟ್ಟದ ಮಲ್ಚಿಂಗ್ ಶೀಟ್, ರಸಗೊಬ್ಬರ, ಸಸಿಗಳಿಗೆ ಹೆಚ್ಚಿನ ಖರ್ಚಾಗತ್ತೆ ಅಂತಾರೆ ಸಂತೋಷ್ ಅವರು. ನಾಗಳಿ ಅದ್ರ ಮತ್ತೆ ತರ್ತೇವೆ ಸರ್. ಯಾಗ ಅಪ್ಲೋಡ್ ಮಾಡ್ತೇವೆ. ಯಾರ್ಯಾರು ನಮ್ಮಂತಾರೆ ಸರ್ ಫಾರಮರ್ ಇರ್ತಾರೆ, ಅವ್ರಿಗೆ ಕರಿತೇವೆ ಸರ್, ಹಿಂಗಾಗ್ಲತ್ತದ ಹಿಂಗಿಲ್ಲ ಅಂತ. ಅವ್ರು ಬರ್ತಾರೆ, ಇದು ತೊಗೋರಿ ಅಂತಾರೆ. ಅದು ನಾವು ಮನುಷ್ಯನವ್ರು ಬರಲ್ ಬಿ ಹೋದ ಅಂತಂದ್ರೆ ನಾವು ಥೋಡೆ ನೋಡಿ ವಿಚಾರ ಮಾಡಿ ತೊಗೋತೇವೆ ಸರ್. ಮತ್ತೆ ತೊಗೋತೇವೆ ಇದ್ರ ಸಲ. ಈ ಸ್ಪೆಷಲ್ ಅದು ಯಾವ್ದು ಭೂರಿ ಬಂದದು, ಯಾವುದು ಇದು ಆಗ್ಯದ, ಏನಾಗ್ಯದ ಅದು ಮತ್ತೆ ತೊಗೋತೇವೆ ಸರ್. ಇದಕ್ಕೆ ಹೆಚ್ಚಿಗೆ ನೀರು ಬಿಟ್ಟರೆ ಇಲ್ಟು ಬರ್ತದೆ ಸರ್. ಇಲ್ಟು ಮತ್ತು ಭೂರಿ ಅಂತ, ನಾಗಳಿ ಅಂತ, ಈ ಹಾವಿನ ಚಿತ್ರ ಅಂತ ಮೇಲೆ ಎಲಿಗಳ ಮೇಲೆ ತೋಲ್ ಬೀಳ್ತಾವೆ ಸರ್. ಅದ್ರ ಸಲಕ್ಕೆ ಔಷಧಿ ತೊಗೋತೀವಿ ಸರ್. ಇದು 2 ತಾಸು ನೀರು ಉಣಿಸ್ತೇವೆ ಸರ್. 1.5 2 ತಾಸು ಪ್ರತಿದಿನ. ಈ ಕಾಯಿ ಸೆಟ್ಟಿಂಗ್ ಆಗಿನ ಮ್ಯಾಗ ಸರ್. ಅದಕ್ಕಿಂತ ಮುಂಚೆ ಕಾಯಿ ಸೆಟ್ಟಿಂಗ್ ಇಲ್ದಾಗ ಒಂದು 40 ನಿಮಿಷ ನೀರು ಕುಡಿಸ್ತೀವಿ ಸರ್. ಇದು ನೋಡಿರಿ ಸರ್, ಇದು ಎಲ್ಲಿ ತನಕ ಕಟಾವು ಆಯಿತು ಅಲ್ಲಿ ತನಕ ನೀರು ಕುಡಿಬೇಕೇ ಸರ್. ಇದಕ್ಕೆ ನೀರು ಕುಡಿಬೇಕೇ ಸರ್. ನೀರು ಕುಡಿಬೇಕು, ವಾಟರ್ ಸಿಲೆಬಲ್ ಖಾತ್ ಕುಡಿಬೇಕೇ ಸರ್. ಒಂದು ಬೋರಿಯಲ್ಲಿ 2 ಇಂಚ್ ನೀರು ಇದ್ರೆ ಭೀ ನಡೀತದೆ ಸರ್. ಯಾಕಂದರೆ ಇದು ನೀರು ವೇಸ್ಟ್ ಹೋಗಲ್ಲ ಸರ್. ಇದ್ರ ಒಳಗೆ ಮಲ್ಚಿಂಗ್ ಇದೆ ಸರ್. ಇದು ಮಲ್ಚಿಂಗ್ ಇದೆ ಸರ್. ನೀರು ಬಿಸಿಲಿಗೆ ಬೀಳಲ್ಲ ಸರ್. ಇದ್ರ ಒಳಗೆ ಇರ್ತದೆ ಸರ್. ಇದು ಹುಲ್ಲಾಗಲ್ಲ ಸರ್. ಮಲ್ಚಿಂಗ್ ಹಾಕಿದ್ರೆ ಜರ ಚೆನ್ನಾಗಿ ಬೆಳೆ ಬರ್ತದೆ ಸರ್. ಪೌಷ್ಟಿಕ ಕೊಟ್ಟಂಗೆ ಇದು ರೀ ಮಲ್ಚಿಂಗ್. ನೀರು ಹಿಡ್ಕೊತದು, ಗಾಳಿ ಆಡಲ್ಲ, ಹುಲ್ಲಾಗಲ್ಲ ಸರ್. ಈಗ ಹೊಸ ವೆರೈಟಿ ಇದೆ ಸರ್. ಪೈಲೇದು ಮಾಡಿದ ನಾವು 15ಕ್ಕಿಂತ ಹೆಚ್ಚಿಗೆ ತೆದಿಲ್ಲ ರೀ ಪೈಲೇದು ವೆರೈಟಿ. ನಾವು ಹೊಸದಾಗಿ ಮಾಡಿದ್ದೇವೆ ಸರ್. ಈಗ ಏಟು ಬರ್ತದೆ ಅದು ಗೊತ್ತಿಲ್ಲ. ಇದಕ್ಕೆ ತೆಗ್ದಿನ ಮೇಕೆ ಗೊತ್ತು. ಅವ್ರು ಅಂತಾರೆ 20 ಟನ್ ಬರ್ತದೆ ಅಂತಾರೆ, 20-25 ಒಂದು ಎಕರೆಗೆ. ನಾವು ಇಲ್ಲ 20 ಹಿಡ್ದೇವೆ ಸರ್. ಅವ್ರು ಅಂದಿನಪ್ಲೆ ನಮ್ಗೆ ಆಗಲ್ಲ, 20 ನಾವು ಹಿಡ್ದೇವೆ ರೀ. ಅವಾಗ ಪೈಲೆ ವೆರೈಟಿ ಒಟ್ಟು ಖಾಸ್ ಬರ್ತಿಲ್ಲ ಸರ್. ಇದು ವೆರೈಟಿ ಚೆನ್ನಾಗದ ಸರ್. ಅದ್ರ ಸಲಕ್ಕೆ ಇದು ವೆರೈಟಿ ಡೆಮೋ ಭೀ ಕೊಟ್ಟಿರು ಸರ್. ಅದ್ರ ಸಲಕ್ಕೆ ಇದು ಮಾಡಿದ್ದೇವೆ ಸರ್. ಇದು ನೋಡಿರಿ ಇದು 2 ಕೆಜಿಯಿಂದ 6 ಕೆಜಿ, 7 ಕೆಜಿ, 8 ಕೆಜಿ ತನಕ ಆಯಿತು ಸರ್. ಇದು ನೋಡಿರಿ ಹೈದರಾಬಾದ್ ಮಾರ್ಕೆಟ್ ಹೋಯ್ತು ಸರ್, ಪೂನಾ ಹೋಯ್ತು, ಬಾಂಬೆ ಹೋಯ್ತು, ದಿಲ್ಲಿ ಹೋಯ್ತು ಸರ್. ಅವ್ರ ಮಾರ್ಕೆಟ್ದವ್ರು ವ್ಯಾಪಾರಿ ಬಂದು ಇಲ್ಲೇ ತೊಗೊಂಡು ಹೋಯ್ತಾರೆ ಸರ್. ಬೇಡಿಕೆ ಹೈದರಾಬಾದ್ ಬೇಡಿಕೆ ಹೆಚ್ಚಿಗೆ ಹೈದರಾಬಾದ್, ದಿಲ್ಲಿ. 1 ಎಕರೆಗೆ 50-60 ಸಾವಿರ ಬೇಕು ಸರ್. ಇದು ಮಲ್ಚಿಂಗ್ ತರಬೇಕು, ಡ್ರಿಪ್ ತರಬೇಕು, ಖಾದ್ ತರಬೇಕು, ವಾಟರ್ ಸಿಲೆಬಲ್ ತರಬೇಕು, ಮದ್ದು ಹೊಡಿಬೇಕು. 50-60 ಸಾವಿರ ರೋಪಿನ ರೊಕ್ಕ ಕೊಡಬೇಕು. 50-60 ಸಾವಿರ ರೂಪಾಯಿ ಬರ್ತದೆ ರೀ. 1 ಎಕರೆಗೆ. ಈಗ 1 ಎಕರೆಗೆ 5 ಫೀಟಿನ ಮಾಡಿದೆವು ಅಂದ್ರೆ 7 ಬಂಡಲ್ ಹತ್ತವೆ ಸರ್ 1 ಎಕರೆಗೆ. ಆ ಮಲ್ಚಿಂಗ್ ಇದ್ರಾಗ ಗ್ರೇಟ್ ಇದು ಅದ ರೀ, ಮೈಕ್ರೋನ್ ಅದ ರೀ ಸರ್. ಇದ್ರಾಗ ಮೈಕ್ರೋನ್ ಅದ. ನಾವು 18 ಮೈಕ್ರೋನ್ 20 ಮೈಕ್ರೋನ್ ತೊಗೊಂಡೆ. ಅದ ನೋಡಿ ರೇಟು. ನಾವು ಮಿನಿಮಮ್ ಮೀಡಿಯಮ್ ಇದ್ದಿದ್ದು ತೊಗೋತೀವಿ ಸರ್. ಅದ್ರ ಮೀಡಿಯಮ್ ಇದ್ದಿದ್ದು ತೊಗೊಂಡು ಸರ್. ಅದು ನೋಡಿರಿ 1 ಮಲ್ಚಿಂಗ್ ತೊಗೊಳಕ್ಕೆ ಹೋದ್ರೆ 1200 ರೂಪಾಯಿ ಬೇಕು ಸರ್. 7 ಮಲ್ಚಿಂಗ್ ಬಂಡಲ್ ತಂದೆವು ಸರ್. ಅದಕ್ಕೆ 9,000-9 ಸಾವಿರ ರೂಪಾಯಿ ಹೋಯ್ತವೆ ಸರ್. ಖಾತಿಗೆ 10 ಸಾವಿರ ರೂಪಾಯಿ ಹೋಯ್ತವೆ ಸರ್. ಮತ್ತು ಅದ್ರ ಬಾದ್ ಔಷಧ್ಯ, ವಾಟರ್ ಸಿಲಿಬಲು, ಇನ್ನು NPK ಅಂತೇಳಿ ರೀ. NPK ಈಗ ವಾಟರ್ ಸಿಲಿಬಲ್ ಕಾಸ್ಟ್ಲಿ ಆಗ್ಯಾವ ಸರ್. ಅದು 3,500 ಇದೆ ಸರ್. ಅದ್ರ ಬಾದ್ 12 ಇದೆ ಸರ್. ಅದು 4,500. ಅದ್ರ ಬಾದ್ 0 ಇದೆ ಸರ್. ಅದು 5,500 ಇದೆ ಸರ್. ಅದ್ರ ಬಾದ್ ಹಿಂಗೆ ಮತ್ತು ಕ್ಯಾಲ್ಸಿಯಂ ನೈಟ್ರೇಟ್ ಇದೆ, ಅದು ಇದೆ. ಭಾಳಷ್ಟು ಒಳಗೆ ಟಾನಿಕ್ ಬಿಡಬೇಕಾಯ್ತು ಸರ್. ಅದ್ರ ಸಲಕ್ಕೆ ರೊಕ್ಕ ಹೋಯ್ತವೆ ಸರ್. ಕಲ್ಲಂಗಡಿ ಹಣ್ಣಿಗೆ ಮುಖ್ಯವಾಗಿ ಬೇಸಿಗೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ. ನೀರಿನಾಂಶ ಹೆಚ್ಚಿರೋದ್ರಿಂದ ಕಲ್ಲಂಗಡಿ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಸೇವಿಸುವವರ ಸಂಖ್ಯೆ ಹೆಚ್ಚುತ್ತೆ. ಹಾಗಾಗಿ ಬೇಸಿಗೆ ಹೆಚ್ಚಿದಂತೆ ಕಲ್ಲಂಗಡಿ ಹಣ್ಣಿಗೆ
ಬೆಲೆಯೂ ಹೆಚ್ಚುತ್ತೆ. ಇನ್ನು ಮಾರುಕಟ್ಟೆಯಲ್ಲಿ 9 ರಿಂದ 10 ರೂಪಾಯಿ ಬೆಲೆ ಸಿಕ್ಕರೆ ರೈತರಿಗೆ ಲಾಭ ಸಿಗುತ್ತೆ. ಇಲ್ಲದಿದ್ದರೆ ಲಾಭಾಂಶವೂ ಕಡಿಮೆಯಾಗುತ್ತೆ. ಉತ್ತಮ ಬೆಲೆ ಸಿಕ್ಕರೆ 1 ಎಕರೆಯಲ್ಲಿ 2 ತಿಂಗಳಲ್ಲಿ 50,000 ರೂಪಾಯಿವರೆಗೆ ಲಾಭ ಸಿಗುತ್ತೆ ಅಂತಾರೆ ಸಂತೋಷ್ ಅವರು. ಸರ್ ಅದು ಹೇಳಿ ಸಿಕ್ಕಸಲ್ಲ ಸರ್, ಅದು ಮಾರ್ಕೆಟ್ ರೇಟು ಅದೇ ಲೆವೆಲ್ ಭೀ ಆಗ್ಬೋದು ಸರ್, ಘಾಟ ಭೀ ಆಗ್ಬೋದು, ಅದು ಗೊತ್ತಿಲ್ಲ ಸರ್. ಈಗ ಆಲ್ರೆಡಿ 7 ರೂಪಾಯಿ ಕೆ ಜಿ ನಡೆದವು ಸರ್. ಇದು 7 ರೂಪಾಯಿ ಕೆ ಜಿ ಅಂತಂದ್ರೆ ಅದಕ್ಕೆ ಲೆವೆಲೇ ಇದೆ ಸರ್. ಮತ್ತು ಭೀ ಅದೇ ಒಂದು ನಮ್ಮದು ಒಟ್ಟೆ ಕೆಲಸ ಮಾಡಿನೋ ಒಟ್ಟೆ ಸಿಗ್ತು ಸರ್. ಮಿನಿಮಮ್ ನಮಗೆ 9-10 ರೂಪಾಯಿ ಹೋದ್ರೆ ನಮಗೆ ಏನಾರ ಥೋಡೆ ಫಾಯ್ದಾ ಆಯಿತು ಸರ್. ಅದ್ರ ಬಾದ್ ಏನು ಫಾಯ್ದಾ ಆಗಲ್ಲ ಸರ್. ಒಂದು ಎಕರೆಗೆ ಒಂದು 50,000 ಸಿಗ್ಬೋದು ಸರ್. 8-9 ರೂಪಾಯಿ ಹೋದ್ರೆ ಸರ್. ಇಲ್ಲದ್ರೆ ಒಂದು 20,000 ರೂಪಾಯಿ ಸಿಗ್ಬೋದು ಸರ್ 2 ತಿಂಗಳದಾಗ. ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆಯಾಗುವ ಕಲ್ಲಂಗಡಿ ಹಣ್ಣು ರೈತರಿಗೆ ಅಲ್ಪಾವಧಿಯಲ್ಲಿ ಹೆಚ್ಚಿನ ಲಾಭ ತಂದುಕೊಡುವ ಬೆಳೆಯಾಗಿದೆ. ಸಂತೋಷ್ ಅವರು ಕಲ್ಲಂಗಡಿ ಹಣ್ಣು ಬೆಳೆದಿದ್ದು 1 ಎಕರೆಯಲ್ಲಿ 50,000ಕ್ಕೂ ಹೆಚ್ಚಿನ ಲಾಭ ಪಡೆದಿದ್ದಾರೆ. ಸಮಗ್ರ ವಿವರವುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.